ಇವತ್ತು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಶ್ರೀತರ ಮುನೇಶ್ ಅಣ್ಣವರು, ಅವ್ರು ಬೆಂಗಳೂರವರಲ್ಲ, ಅವರಲ್ಲಿ ಇಲ್ಲೇ ನಮ್ಮ ಸ್ಥಳೀಯರು. ಅವರು ಕೇವಲ ಈ ಒಂದು ಭಾಗದಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಗೊತ್ತಿರ್ತಕ್ಕಂಥ ವ್ಯಕ್ತಿ ಅನ್ನೋದ್ರಲ್ಲಿ ಎರಡು ಸಂಶಯ ಇಲ್ಲ. ಯಾಕಂತ ಹೇಳಿದ್ರೆ ಕೊರೋನಾ ಕಾಲದಲ್ಲಿ ಇದೇ ಮುಳಬಾಗಿಲಲ್ಲಿ ಅವ್ರು ಕೊಟ್ಟಂತ ಒಂದು ಸೇವೆ ಏನು ಎಲ್ಲರೂ ಪ್ರಾಣಕ್ಕೆ ಎದುರಿ ಬಚ್ಚಿಟ್ಕೊಂಡಂಥ ಪರಿಸ್ಥಿತಿಗಳು ನೋಡಿದ್ದೀವಿ. ಆದರೆ ಕೊರೋನಾ ಕಾಲದಲ್ಲಿ ಎಲ್ರಿಗೂ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯ ಸಿಗಬೇಕು, ನಾಗರಿಕ ಸೌಲಭ್ಯಗಳು, ಅನ್ನ, ಆಹಾರ, ನೀರು. ಇಂಥ ಒಂದು ಕಾಲಘಟ್ಟದಲ್ಲಿ ಇಡೀ ಜಗತ್ತೇ ಬೆದರಿ ಹೋದಂಥ ಒಂದು ದಿನಗಳು. ಅಂಥ ದಿನಗಳಲ್ಲಿ ಚಾರಿಟಬಲ್ ಟ್ರಸ್ಟ್ ಅವರು ಸೇವೆ ಮಾಡಿ ಅವ್ರೇನಂತ ಈ ತಾಲೂಕು ತೋರಿಸ್ಕೊಟ್ಟಿದ್ದಾರೆ. 165 ಮಕ್ಕಳಿಗೆ ಇವತ್ತು ಬ್ಯಾಗ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸುಮಾರು ಜನ ಮಕ್ಕಳು ಬರ್ತಾ ಇರ್ತಾರೆ, ಬ್ಯಾಗ್ ಹರಿದೋಗಿರ್ತದೆ, ಅವ್ರ ಹತ್ರ ಬ್ಯಾಗ್ ಇರಲ್ಲ, ಹಂಗೆ ತಗೋ ಬರ್ತಾ ಇರ್ತಾರೆ. ನಾನು ಸುಮಾರು ಜನ ಮಕ್ಕಳು ನೋಡಿರ್ತೀನಿ, ಬಂದ ತಕ್ಷಣ ಬ್ಯಾಗ್ ನೋಡಿದ್ರೆ ಎಷ್ಟು ಕ್ವಾಲಿಟಿ ಇದೆ ಅಂದ್ರೆ ಅಷ್ಟು ಕ್ವಾಲಿಟಿ ಇದೆ ಬ್ಯಾಗ್. ಇಂಥದೆಲ್ಲ ಅವರು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಲ್ಲ. ಅವಾಗ ಡಸ್ಟ್ಬಿನ್ ಕೊಟ್ಟಿರೋದು, ಇವಾಗೂ ನಮ್ದು 5 ವರ್ಷ ಆಗಿದೆ, ಇವಾಗವರೆಗೂ ಏನು ಆಗಿಲ್ಲ. ಅವ್ರ ಕ್ವಾಲಿಟಿನಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಅದು 3 ವರ್ಷ ಆಗಿದೆ, ಇಲ್ಲ. ಅದಕ್ಕೆ ಈ 165 ಜನ ಮಕ್ಕಳಿಗೆ ಏನ್ ತಾವು ಬ್ಯಾಗ್ ಅನ್ನ ನೀಡ್ತಾ ಇದ್ದೀರಾ, ಅದಕ್ಕೆ ಕೂಡ ವಿಶೇಷವಾಗಿ ನಮ್ಮೆಲ್ಲರ ಪರವಾಗಿ, ನಮ್ಮ ಶಾಲೆಯ ಬೋಧಕ ವರ್ಗದವ್ರ ಪರವಾಗಿ, ವಿದ್ಯಾರ್ಥಿನಿಯರ ಪರವಾಗಿ, ಎಲ್ಲರ ಪರವಾಗಿ ನಾನು ಧನ್ಯವಾದ. ಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಮುನೀಶ್ ಸರ್ ಅವರೇ, ಇವತ್ತು ಇಲ್ಲಿ ನಮ್ಮ ಉರ್ದು ಪ್ರಾಥಮಿಕ ಶಾಲೆ ಕುರುಬರಪೇಟೆಯಲ್ಲಿ ಇವತ್ತು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ವು, ಇವತ್ತಿನ ದಿನದಲ್ಲಿ ಈ ಶಾಲೆ ಮತ್ತು ಬಾಲಚಂದ್ರ ಶಾಲೆಯಲ್ಲಿ 2 ಶಾಲೆಗಳಲ್ಲಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥ. ಏನು ಅಂತಂದರೆ, ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟು ಕರ್ನಾಟಕ ರಾಜ್ಯದ 8 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಅಂಬೇಡ್ಕರ್ ರವರ ಒಂದು ತತ್ವ ಏನಿದೆ ಅಂದರೆ, ಮೊದಲನೇದಾಗಿ ಶಿಕ್ಷಣ, 2ನೇದಾಗಿ ಸಂಘಟನೆ, 3ನೇದಾಗಿ ಹೋರಾಟ. ಅದೇ ಒಂದು ನಿಟ್ಟಲ್ಲಿ ನಮ್ಮ ಅಧ್ಯಕ್ಷರು ಮೊದಲನೇ ಆದ್ಯತೆ ಶಿಕ್ಷಣಕ್ಕಾಗಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಅಧ್ಯಕ್ಷರು ನಮ್ಮ ಕರ್ನಾಟಕ ರಾಜ್ಯದ 8 ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳಿಗೆ ನಲಿಕಲಿ ಚೇರ್ಸ್ ಆ್ಯಂಡ್ ಟೇಬಲ್ಸು, ಡೆಸ್ಕ್ಸು, ಕಲಿಕಾ ಸಾಮಗ್ರಿಗಳು, ಬ್ಯಾಗ್ಸು ಮತ್ತು ಸುಣ್ಣ ಬಣ್ಣ ಇವೆಲ್ಲದ ವ್ಯವಸ್ಥೆಗಳನ್ನು ಸುಮಾರು ಸರ್ಕಾರಿ ಶಾಲೆಗಳಿಂದ ಬೇಡಿಕೆ ಬರುತ್ತೋ ಆ ಶಾಲೆಗಳು ಮಾಡುವಂಥ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ 2 ಹೆಣ್ಣು ಮಕ್ಕಳ ಶಾಲೆಗಳಿರ್ತಕ್ಕಂಥದ್ದು 2 ಶಿಕ್ಷಣ ಸಂಸ್ಥೆಗಳು. ಒಂದು ಶಾರದಾ, ಇನ್ನೊಂದು ಬೈರ್ಕೂರಿನ ಶ್ರೀ ವೆಂಕಟೇಶ್ವರ ಬಾಲಕಿಯರ ಪ್ರೌಢಶಾಲೆ. 2018ರಿಂದ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮ ಕೊಡ್ತಿದ್ದಾರೋ ಅದೇ ರೀತಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಆ ಶಾಲೆಯಲ್ಲಿ ಮಕ್ಕಳಿಗೆ ಬಿಸಿ ಊಟದ ಜೊತೆಗೆ ಸಮವಸ್ತ್ರ, ಕಲಿಕೆಯ ಸಾಮಗ್ರಿ ಈ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಅದೇ ರೀತಿ ಕೃಷಿ ರಂಗದಲ್ಲೂ ಕೂಡ ರೈತರಿಗೆ ಬಿತ್ತನೆ ಬೀಜಗಳ ವಿತರಣೆ ಕಾರ್ಯಕ್ರಮಗಳು, 10 ಜನಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕಲ್ಪಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ವಸತಿ ರಹಿತರಿಗೆ ಈಗಾಗಲೇ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ 13 ಮನೆಗಳನ್ನು ಕಟ್ಟಿಸ್ಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ. ಈ ರೀತಿಯಲ್ಲಿ ಸಮಾಜದ ಬಗ್ಗೆ ಹೇಳ್ತಾ ಹೋದರೆ 100 ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ಅವರಿಗೆ ಇನ್ನಷ್ಟು ಶಕ್ತಿ ಮತ್ತು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂಥ ಅವಕಾಶ ಆಗಲಿ ಅಂತ ಹೇಳ್ಬಿಟ್ಟು ಈ ವೇದಿಕೆ ಮುಖಾಂತರ, ಈ ಕಾರ್ಯಕ್ರಮದ ಮುಖಾಂತರ ನಾನು ಮಾತನಾಡ್ತಾ ಎಲ್ರಿಗೂ ವಂದಿಸಿ ನನ್ನ